ತಾರಾನಾಥ್ ಏಗ್ರಿಕಲ್ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸ್ವಾಗತ. ಹಾಯ್ ಹಲೋ ನಮಸ್ತೆ. ಈ ದಿನ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಈ ಸಾಲಿನಲ್ಲಿ ನಡಿಬೇಕಾಗಿರುವ SSLC ಮತ್ತು ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಯ ಕುರಿತಾಗಿರುವ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತೇನೆ. ಜೊತೆಗೆ ಈ ಸಾಲಿನಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ನಡಿಬೇಕಾಗಿರುವ ವಾರ್ಷಿಕ ಪರೀಕ್ಷೆಗಳಿಗೆ ಶಾಲಾ ಮತ್ತು ಶಿಕ್ಷಣ ಇಲಾಖೆಯವರು ಬಿಡುಗಡೆಗೊಳಿಸಿರುವ ವೇಳಾಪಟ್ಟಿ ಇದೆ. ಆ ವೇಳಾಪಟ್ಟಿಯನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ದಯವಿಟ್ಟು ತಾವು ಅದನ್ನು ಡೌನ್ಲೋಡ್ ಕೂಡ ಮಾಡಿಕೊಂಡು ವಿವರವಾಗಿ ಅದನ್ನು ನೋಡ್ಕೊಳ್ಬೋದು. ನಾನು ಈ ದಿನ ಮಾತಾಡ್ತಾ ಇರೋ ವಿಷಯ SSLC ಮತ್ತು PUCಯ ವಿದ್ಯಾರ್ಥಿಗಳ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಮೊದಲು ಗಮನಿಸಲೇಬೇಕು. ನಂತರದಲ್ಲಿ ನಾನು ವಿವರವಾದ ವೇಳಾಪಟ್ಟಿಗೆ ನಾನು ಹೋಗ್ತೇನೆ. ಆ ವಿಷಯಗಳನ್ನು ಗಮನಿಸಬೇಕಾದ್ರೆ ಭಾಳ ಮುಖ್ಯವಾಗಿ ಕಳೆದ ಸಾಲಿನಲ್ಲಿ ಹೇಗೆಲ್ಲ ಪರೀಕ್ಷೆಗಳು ರಾಜ್ಯದಲ್ಲಿ ನಡೆದವು, ದ್ವಿತೀಯ PUCಯ ಮತ್ತು SSLCಯ ಪರೀಕ್ಷೆಗಳು ಹೇಗೆ ನಡೆದವು ಮತ್ತು ಈ ಸಾಲಿನಲ್ಲಿ ಹೇಗೆ ನಡೀತಿದೆ ಅಂಥೇಳಿ ಒಂದಿಷ್ಟು ವಿದ್ಯಾರ್ಥಿಗಳು ನನಗೆ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಗಮನಿಸಿ ವಿದ್ಯಾರ್ಥಿಗಳೇ, ಈ ಸಾಲಿನಲ್ಲಿಯೂ ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ, ನ್ಯಾಯಸಮ್ಮತವಾಗಿ ಮತ್ತು ಯಾವುದೇ ತೊಂದರೆಗಳಿಲ್ಲದೆ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಪರೀಕ್ಷೆಗಳನ್ನು ನಡೆಸ್ತಾರೆ. ಈ ಸಾಲಿನಲ್ಲಿಯೂ ಕೂಡ ವೆಬ್ಕಾಸ್ಟಿಂಗ್ ಇರ್ತದೆ. ಖಂಡಿತವಾಗಿ ಪರೀಕ್ಷೆಗಳು ಹೇಗೆ ನಡೀತವೆ ಅನ್ನೋದಕ್ಕಿಂತ ಪರೀಕ್ಷೆ ಹೇಗಾದರೂ ನಡೀಲಿ, ನಾವು ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಮ್ಮ ಶ್ರಮ ಹೇಗಿರಬೇಕು, ನಮ್ಮ ತಯಾರಿ ಹೇಗಿರಬೇಕು ಅನ್ನೋ ಕಡೆ ನಮ್ಮ ಗಮನ ಹೆಚ್ಚಿಗೆ ಕೊಟ್ಟರೆ ಅನುಕೂಲ ಆಗ್ತದೆ ಅನ್ನೋದು ನನ್ನ ಭಾವನೆ. ಕಳೆದ ಸಾಲಿಗೆ ಒಂದಿಷ್ಟು ಅಂಶಗಳನ್ನು ನಾವು SSLCಯ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಗಮನಿಸಿದರೆ 2023-24, ಅದರ ಹಿಂದಿನ ವರ್ಷ 2022 ಮತ್ತು 23 ಕಳೆದ ಎರಡು ಸಾಲುಗಳ ವಾರ್ಷಿಕ ಪರೀಕ್ಷೆಯ ಫಲಿತಾಂಶಗಳಲ್ಲಿ ಗಮನಿಸಿದಾಗ 10.5% ಫಲಿತಾಂಶ ಕುಸಿತವಾಗಿರೋದು ನಾವು ಕಳೆದ ಸಾಲು ಫಲಿತಾಂಶ ಬಂದಾಗ ಗಮನಿಸಿದ್ವಿ. ಆದರೆ ಕಳೆದ ಸಾಲಿನಲ್ಲಿ ನಮಗೆ ಸಿಕ್ಕಿರೋದು SSLC ವಾರ್ಷಿಕ ಫಲಿತಾಂಶ 73.4% ಮಾತ್ರ. ಸೊ ಹಾಗಾಗಿ ಈ ಸಾಲಿನಲ್ಲಿಯೂ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ನೀವು ವೆಬ್ಕಾಸ್ಟಿಂಗ್ ಇರ್ತದೆ. ಈ ಸಾಲಿನಲ್ಲಿ ವೆಬ್ಕಾಸ್ಟಿಂಗ್ ಕಡ್ಡಾಯವಾಗಿ ಇರ್ತದೆ. ಶಾಂತಿ ಮತ್ತು ಸುವ್ಯವಸ್ಥತೆಯಿಂದ ನ್ಯಾಯಸಮ್ಮತವಾಗಿ ಮತ್ತು ಪಾರದರ್ಶಕತೆಯಿಂದ ಕೂಡಿದ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಆಯಾ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜವಾಬ್ದಾರಿಗಳನ್ನು ಇಲಾಖೆ ಮತ್ತು ಸರ್ಕಾರ ನೀಡಲಾಗಿದೆ. ನಿಮಗೊಂದು ಗಮನಕ್ಕೆ ತರತಕ್ಕಂಥ ಸಂಗತಿ ಏನು ಅಂದರೆ, ಪ್ರತಿ ಸಂದರ್ಭದಲ್ಲಿಯೂ ಕೂಡ ದ್ವಿತೀಯ PUCಯ ಮತ್ತು SSLCಯ ವಾರ್ಷಿಕ ಪರೀಕ್ಷೆಗಳ ಪರೀಕ್ಷಾ ಕೇಂದ್ರಗಳನ್ನು ನಿಗದಿಗೊಳಿಸಲಿಕ್ಕೆ ನಮ್ಮ ಇಲಾಖೆ ಮಟ್ಟದ ಶಿಕ್ಷಣ ಇಲಾಖೆ ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಆ ಜವಾಬ್ದಾರಿಗಳನ್ನು ನೀಡಲಾಗ್ತಿತ್ತು. ಬಟ್ ಈ ಸಾಲಿನಿಂದ ಆ ಪರೀಕ್ಷೆಯ ಕೇಂದ್ರಗಳನ್ನು ಶಿಸ್ತುಬದ್ಧವಾಗಿ ನಿರ್ಮಿಸಲಿಕ್ಕೆ ಅವರು ರೆಕಮೆಂಡೇಷನ್ ಮಾಡ್ಬೋದು. ಅಂತಿಮವಾಗಿ ಅನುಮೋದನೆಯನ್ನು ನೀಡುವ ಅಧಿಕಾರವನ್ನು ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಸರ್ಕಾರ ನೀಡಲಾಗಿದೆ. ಹಾಗಾಗಿ ಪರೀಕ್ಷೆಯನ್ನು ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಜೊತೆಗೆ ಭಾಳ ಮುಖ್ಯವಾಗಿ ಅಂತಂದರೆ, ಇಡೀ ಜಿಲ್ಲಾ ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿ ವೃಂದದವರು ಮತ್ತು ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿ ವೃಂದದವರು ಸೇರಿ ಅತ್ಯಂತ ಶಿಸ್ತುಬದ್ಧವಾಗಿ, ಪಾರದರ್ಶಕವಾಗಿ, ನ್ಯಾಯಸಮ್ಮತವಾಗಿ ಪರೀಕ್ಷಾ ಕೊಠಡಿಗಳನ್ನು ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಾಗೆ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ಶಿಕ್ಷಣ ಇಲಾಖೆಗಿದೆ. ಅದು ಒಂದು ವಿಧ. ನಂತರ ಈ ಶಿಕ್ಷಣ ಇಲಾಖೆಯವರು ನಡೆಸ್ತಕ್ಕಂಥ ವಾರ್ಷಿಕ ಪರೀಕ್ಷೆ ನಮ್ಮ ಭದ್ರ ಬುನಾದಿಯ ತಳಹದಿಯಾಗಿರ್ತದೆ. ಯಾರು ಮುಂದೆ ಡಿಗ್ರಿಗೆ ಹೋಗಬೇಕು, ಆ ಡಿಗ್ರಿಗೆ ಹೋಗಬೇಕಾಯಿತು ಅಂತಂದರೆ ದ್ವಿತೀಯ PUCಯಲ್ಲಿನ ಸಾಧನೆ ಪರಿಗಣಿಸಲ್ಪಡ್ತದೆ. ಮುಂದೆ PUCಗೆ ಹೋಗಿ ಬೇರೆ ಬೇರೆ ಸ್ಟ್ರೀಮ್ಗಳನ್ನು ಆಯ್ದುಕೊಳ್ಬೇಕಾದಾಗ SSLCಯ ನಿಮ್ಮ ಮಾರ್ಕ್ಸ್ಗಳು ಭಾಳ ಸಾಧನೆಗೆ ಪೂರಕವಾಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಪರೀಕ್ಷೆಗಳು ಹೇಗೆ ನಡೀತವೆ ಅನ್ನೋದಕ್ಕಿಂತ ಪರೀಕ್ಷಾ ಪೂರ್ವ ತಯಾರಿಗಳು ನಮ್ಮದು ಚೆನ್ನಾಗಿರಬೇಕು. ಇನ್ನು ಕೆಲವೇ ದಿನಗಳಲ್ಲಿ ಈ ಪರೀಕ್ಷೆ ಪ್ರಾರಂಭವಾಗ್ತದೆ. ತಾವೆಲ್ಲರೂ ಗಮನ ಕೊಟ್ಟು ಕೇಳಬೇಕು ಇದನ್ನು. ಯಾಕೆ ಅಂದರೆ ಪರೀಕ್ಷೆ ಆಟೋಮೆಟಿಕ್ಕಾಗಿ ಆ ದಿನಗಳಲ್ಲಿ ಇಲಾಖೆಯವರು ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ಪೂರ್ವಭಾವಿಯಾಗಿ ನಿಮ್ಮ ಶಾಲೆಗಳಲ್ಲಿ ಮತ್ತು ಬೇರೆ ಬೇರೆ ಕಾಲೇಜುಗಳಲ್ಲಿ ಉಪನ್ಯಾಸಕರು ಮತ್ತು ಶಾಲಾ ಶಿಕ್ಷಕರು ಹೇಳಿದ ಹಾಗೆ ಈಗ ಆಲ್ರೆಡಿ ನಿಮ್ಮೆಲ್ಲ
ಪರೀಕ್ಷಾ ಪೂರ್ವ ತಯಾರಿ ಒಂದು ಹಂತಕ್ಕೆ ಮುಗಿದಿರ್ತದೆ. SSLC ಮತ್ತು ದ್ವಿತೀಯ PUCಯ ಸಿಲೆಬಸ್ ಕೂಡ ಮುಗಿದಿರ್ತದೆ. ಈಗೇನಿದ್ರೂ ಕೂಡ ಪುನರಾವರ್ತನೆ ಬೇರೆ ಬೇರೆ ಪರೀಕ್ಷೆಗಳಿಗೆ ತಯಾರಿ ನಡೆಸಬೇಕಾಗಿರ್ತದೆ. ಅದನ್ನು ಅತ್ಯಂತ ಶ್ರಮ ವಹಿಸಿ ಅಚ್ಚುಕಟ್ಟಾಗಿ ಆ ಶ್ರಮವನ್ನು ಹಾಕಿ, ಇನ್ನೂ ಹೆಚ್ಚಿನ ಶ್ರಮವನ್ನು ಹಾಕಿ ಪರೀಕ್ಷೆಗೆ ತಯಾರಾಗಬೇಕು. ನಿಮಗೆ ಆಲ್ ದ ಬೆಸ್ಟ್ ಅಂಥೇಳಿ ಹೇಳ್ತಾ, ನಾನು ಈ ದಿನ ನಿಮ್ಮ ಜೊತೆಗೆ ಮುಖ್ಯವಾಗಿ ಹಂಚ್ಕೊಳ್ಬೇಕಾಗಿರೋದು ಅಂತಂದರೆ, ಜನವರಿ 10ನೇ ತಾರೀಕಿನಂದು ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರು ಈಗಾಗಲೇ ಕೆಲವೊಂದಿಷ್ಟು ಜನರಿಗೆ ನಿಮಗೆ ಗೊತ್ತಿರಬೇಕು, SSLCಯ ವೇಳಾಪಟ್ಟಿಯನ್ನು ಅಂತಿಮಗೊಳಿಸಿ ಮತ್ತು ಬಿಡುಗಡೆಯನ್ನು ಕೂಡ ಗೊಳಿಸಿದ್ದಾರೆ. ಅದನ್ನು ನಾನಿಲ್ಲಿ ಓಪನ್ ಮಾಡ್ತೇನೆ, ಒಂದು ನಿಮಿಷ. ಸೊ ಇದರಲ್ಲಿ ನಾವು ಗಮನಿಸಬೇಕಾಗಿರೋದು ಅಂತಂದರೆ, ಕಳೆದ ಸಾಲಿಗೆ ಕಂಪೇರ್ ಮಾಡಿದರೆ ಈ ಸಾಲಿನಲ್ಲಿ ಒಂದಿಷ್ಟು ದಿನಗಳ ಮೊದಲು ಈ ಪರೀಕ್ಷೆ ಪ್ರಾರಂಭ ಆಗ್ತದೆ. ಅದೇ ರೀತಿಯಾಗಿ ದ್ವಿತೀಯ PUC ಪರೀಕ್ಷೆ ಯಥಾ ರೀತಿಯಾಗಿ ಅದು ಪ್ರಾರಂಭ ಆಗ್ತದೆ. ನಾನು ನಿಮಗೆ SSLCಯ ಇಲ್ಲಿ ನೋಡ್ತಾ ಇರಬೇಕು ತಾವು, 24 ಮತ್ತು 25ನೇ ಸಾಲಿನ SSLCಯ ದ್ವಿತೀಯ PUC ಪರೀಕ್ಷೆಯ ಅಂತಿಮ ವೇಳಾಪಟ್ಟಿಯನ್ನು ಬಿಡುಗಡೆಗೊಳಿಸಿದ್ದಾರೆ. ಗಮನವಿರಲಿ, ನಿಮಗೆ ಒಂದೇ ಪರೀಕ್ಷೆ ಇರೋದಿಲ್ಲ. ಇದು ಬಿಡುಗಡೆಗೊಳಿಸಿರೋದು ಪರೀಕ್ಷೆ 1ರ ವೇಳಾಪಟ್ಟಿಯಾಗಿರ್ತದೆ. ಆ ಪರೀಕ್ಷಾ 1ರ ವೇಳಾಪಟ್ಟಿಯನ್ನು ತಾವು ಗಮನಿಸಿ ತಮ್ಮ ಜೊತೆಗೆ ನಾನು ಹಂಚಿಕೊಳ್ಳಕ್ಕೆ ಬಯಸ್ತೀನಿ. ಮೊಟ್ಟ ಮೊದಲಿಗೆ SSLCಯ ಪರೀಕ್ಷೆಯ ಒಂದು ವೇಳಾಪಟ್ಟಿ ಮಾರ್ಚ್ 21ನೇ ತಾರೀಕಿನಂದು ಪ್ರಾರಂಭವಾಗ್ತದೆ. ಆ ದಿನ ಪ್ರಥಮ ಭಾಷೆ ಕನ್ನಡ, ಅಂದರೆ ಕನ್ನಡದಲ್ಲಿ ಪ್ರಥಮ ಭಾಷೆ ಬರೆಯೋರು ಕನ್ನಡ, ಜೊತೆಗೆ ಬೇರೆ ಬೇರೆ ವಿವಿಧ ಭಾಷೆಗಳು ಕೂಡ ಇದೆ. ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲೀಷು ಮತ್ತು NCERTಯ ಇಂಗ್ಲೀಷು ಮತ್ತು ಸಂಸ್ಕೃತ, ಇವೆಲ್ಲವೂ ಪ್ರಥಮ ಭಾಷೆಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಪ್ರಥಮ ಭಾಷೆ ಪಡಿತೀರಿ ಆ ದಿನ ಪ್ರಥಮ ಭಾಷೆಯ ಆ ವಿಷಯ ಇರ್ತದೆ. 24ನೇ ತಾರೀಕು ಮಾರ್ಚ್ 24ನೇ ತಾರೀಕಿನಂದು ಗಣಿತಶಾಸ್ತ್ರ, ಐಚ್ಛಿಕ ವಿಷಯವಾದ ಗಣಿತಶಾಸ್ತ್ರ ಒಂದಿರ್ತದೆ. ಇನ್ನೊಂದು ಅಲ್ಲಿ ನಿಮಗೆ ಟೈಮ್ ಟೇಬಲಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಸಮಾಜಶಾಸ್ತ್ರ ಅಂತ ಸ್ಟಾರಲ್ಲಿದೆ. ಅದು JTSನ ಎಕ್ಸಾಮ್. ಅದು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ ಅಂಥೇಳಿ ಅದೊಂದು ವಿಭಾಗ ಇರ್ತದೆ. ಆ ವಿಭಾಗದಲ್ಲಿ ಎನ್ರೋಲ್ ಆಗಿರುವ, ನೋಂದಣಿಯಾಗಿರುವ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ನಡೆಸ್ತಕ್ಕಂಥ ಪರೀಕ್ಷೆ. ಅದು ಸ್ಟಾರ್ ಇರತಕ್ಕಂಥ ವಿಷಯಗಳು ನಿಮಗೆ ಅನ್ವಯ ಆಗೋದಿಲ್ಲ. ಸೊ 24ನೇ ತಾರೀಕಿನಂದು ಗಣಿತ ಇರ್ತದೆ. ಮಾರ್ಚ್ 26ನೇ ತಾರೀಕಿನಂದು ದ್ವಿತೀಯ ಭಾಷೆಯನ್ನು ಯಾರ್ಯಾರು ತೆಗೆದುಕೊಂಡಿರ್ತೀರಿ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಪರೀಕ್ಷೆ ಮತ್ತು ದ್ವಿತೀಯ ಭಾಷೆ ಕನ್ನಡ ಇದ್ದರೆ ಕನ್ನಡ ಪರೀಕ್ಷೆ ಕೂಡ ನಡೀತಿದೆ. ಅದೇ ರೀತಿ 29ನೇ ತಾರೀಕು ಮಾರ್ಚ್ 29ನೇ ತಾರೀಕಿನಂದು ಐಚ್ಛಿಕ ವಿಷಯ ಸಮಾಜ ವಿಜ್ಞಾನ. ಇವು 4 ವಿಷಯಗಳಾಗ್ತದೆ. ನಂತರದಲ್ಲಿ ಏಪ್ರಿಲ್ 1, 2025ರಂದು, ಏಪ್ರಿಲ್ 1, 2025 ಕೂಡ ತಮಗೆ ಅನ್ವಯ ಆಗೋದಿಲ್ಲ. ಇದೆಲ್ಲ JTS ವಿಷಯಗಳಿರ್ತದೆ. ಜೊತೆಗೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಅದು JTSನಲ್ಲಿ ಎನ್ರೋಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗ್ತದೆ. ಇನ್ನು 2ನೇ ತಾರೀಕು ಏಪ್ರಿಲ್ 2ನೇ ತಾರೀಕು 2025ರಂದು ಐಚ್ಛಿಕ ವಿಷಯಗಳಾಗಿರ್ತಕ್ಕಂಥ ವಿಜ್ಞಾನದ ವಿಷಯದ ಪರೀಕ್ಷೆ ಇರ್ತದೆ. ಇನ್ನು ಕೊನೆಯ SSLCಯ ಕೊನೆಯ ಒಂದು ವಿಷಯ ಅಂತಂದರೆ ಏಪ್ರಿಲ್ 4ನೇ ತಾರೀಕಿನಂದು ಅದು ತೃತೀಯ ಭಾಷೆಯನ್ನು ಯಾರ್ಯಾರು ಮಾಡ್ಕೊಂಡಿರ್ತೀರಿ ಆ ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ ಹಿಂದಿ ಇರ್ತದೆ. ತೃತೀಯ ಭಾಷೆ ಮಾಡಿಕೊಂಡವರು ಕನ್ನಡ ಇದ್ದರೆ ಕನ್ನಡ, ಇಂಗ್ಲೀಷು, ಅರೇಬಿಕ್ಕು, ಪರ್ಷಿಯನ್ನು, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು, ಹೀಗೆ ಯಾರೆಲ್ಲ ತೃತೀಯ ಭಾಷೆಯನ್ನು ಬೇರೆ ಬೇರೆ ವಿಷಯಗಳನ್ನು ತಾವು ಆಯ್ಕೆ ಮಾಡ್ಕೊಂಡಿದ್ದೀರಿ ಅವರಿಗೆ ಈ ತೃತೀಯ ಭಾಷೆ ಮಾತ್ರ ಅನ್ವಯ ಆಗ್ತದೆ ಅವರಿಗೆ. ಇನ್ನು ಈ ಸಾಲಿನ ದ್ವಿತೀಯ PUCಯ ಪರೀಕ್ಷೆಗಳು ಕೂಡ ಪ್ರಥಮ ಪರೀಕ್ಷೆ ಇದು. ಪರೀಕ್ಷೆ 1ರ ಒಂದು ಟೈಮ್ ಟೇಬಲನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ದ್ವಿತೀಯ PUCಯ ಪ್ರಥಮ ಟೈಮ್ ಟೇಬಲನ್ನು ನಾನು ನಿಮಗೆ ಈ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಹಾಗೆ ಹೇಳಿದ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ಹಾಕ್ತೇನೆ. ದ್ವಿತೀಯ PUCದು ಸಪ್ರೇಟ್ ಮಾಡಿ ಹಾಕ್ತೇನೆ ಮತ್ತು SSLCಯ ಸಪ್ರೇಟ್ ಮಾಡಿ ಹಾಕ್ತೇನೆ. ತಾವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಮಾರ್ಚ್ 2025 ದ್ವಿತೀಯ PUC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿಯನ್ನು ಇಲ್ಲಿ ನೀಡಿದ್ದಾರೆ. ದ್ವಿತೀಯ PUCಯ ಪರೀಕ್ಷೆಗಳು ಈಗಾಗಲೇ ತಮಗೆ ಗೊತ್ತಿರ್ತದೆ. ಆದರೂ ಕೂಡ ಒಂದು ಸಾರಿ ಪರೀಕ್ಷಾ ಪೂರ್ವ ತಯಾರಿ ಮಾಡಬೇಕು ಅಂದಾಗ ಆ ಪರೀಕ್ಷಾ ಒಂದು ಟೈಮ್ ಟೇಬಲ್ನ ಪ್ರತಿಯನ್ನು ನೀವು ಪ್ರಿಂಟ್ ತೆಗೆದುಕೊಂಡು
ತಮ್ಮ ಮನೆಯ ನಿತ್ಯದಲ್ಲಿ ಕಾಣುವ ಹಾಗೆ ಒಂದು ಗೋಡೆಗೆ ಅಂಟಿಸಿ ಅದ್ರ ಪ್ರಕಾರ ತಾವು ಅಧ್ಯಯನವನ್ನು ಮಾಡಿಕೊಳ್ಳ್ರಿ. ದ್ವಿತೀಯ PUCಯ ಪ್ರಥಮ ಒಂದು ಎಕ್ಸಾಮು ಮಾರ್ಚ್ 1ನೇ ತಾರೀಕಿನಿಂದ ಪ್ರಾರಂಭವಾಗ್ತದೆ. ಅಲ್ಲಿ ಕನ್ನಡ ಮತ್ತು ಅರೇಬಿಕ್ ಅಂಥೇಳಿ ನೀಡಿದ್ದಾರೆ. ಯಾರ್ಯಾರು ಪ್ರಥಮ ಭಾಷೆ ಪಡ್ಕೊಂಡಿರ್ತೀರಿ ಅದು ಅನ್ವಯ ಆಗೋ ಹಾಗೆ. ನಂತರದಲ್ಲಿ ಮಾರ್ಚ್ 3ನೇ ತಾರೀಕು 2025ರಂದು ಗಣಿತ ಇರ್ತದೆ. ಶಿಕ್ಷಣಶಾಸ್ತ್ರ, ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ ಕಾಮರ್ಸ್ ವಿಭಾಗದವರಿಗೆ ಮತ್ತು ಕಲಾ ವಿಭಾಗದವರಿಗೆ ಇಲ್ಲಿ 3 ಒಟ್ಟೊಟ್ಟಿಗೆ ಬರ್ತಾ ಇರ್ತವೆ. ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದವರಿಗೆ ಸಂಬಂಧಪಟ್ಟಂತೆ. ಇನ್ನು 4ನೇ ತಾರೀಕು ಮಾರ್ಚ್ 4ನೇ ತಾರೀಕಿನಂದು ಭಾಷೆಗೆ ಸಂಬಂಧಪಟ್ಟಂಥ ವಿಷಯಗಳು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ ಮತ್ತು ಫ್ರೆಂಚ್ ಭಾಷೆ ಅದು ಆಯ್ದುಕೊಂಡಿರುವ ವಿದ್ಯಾರ್ಥಿಗಳಿಗೆ ಅನ್ವಯ ಆಗ್ತದೆ. ಇನ್ನು ಮಾರ್ಚ್ 5ನೇ ತಾರೀಕಿನಂದು ರಾಜ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸು. 6ನೇ ತಾರೀಕಿನಂದು ರಜೆ ಇರ್ತದೆ. ಮಾರ್ಚ್ 7ನೇ ತಾರೀಕಿನಂದು ಇತಿಹಾಸ ಮತ್ತು ಭೌತಶಾಸ್ತ್ರ, ಕಲಾ ವಿಭಾಗದವರಿಗೆ ಹಿಸ್ಟ್ರಿ ಮತ್ತು ವಿಜ್ಞಾನ ವಿಭಾಗದವರಿಗೆ ಫಿಸಿಕ್ಸ್ ಇರ್ತದೆ. ಇನ್ನು ಮಾರ್ಚ್ 10ನೇ ತಾರೀಕಿನಂದು 2 ದಿನ ಪರೀಕ್ಷೆ ಇರೋದು. ಇಲ್ಲಲ್ಲಿ ಒಂದಿನ ಪರೀಕ್ಷೆ ಇರೋಲ್ಲ, ಒಂದಿನ ರಜೆ ಬರ್ತದೆ. 2 ದಿನ ಅಲ್ಲಿ ನಿಮಗೆ ರಜೆ ಗ್ಯಾಪ್ ಆಗ್ತದೆ. 10ನೇ ತಾರೀಕು ಮಾರ್ಚ್ 10ನೇ ತಾರೀಕಿನಂದು ಆಪ್ಷನಲ್ ಕನ್ನಡ ಯಾರು ತೊಗೊಂಡಿರ್ತೀರ ಅವ್ರಿಗೆ ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ ಮತ್ತು ಗೃಹ ವಿಜ್ಞಾನ ಈ ಪರೀಕ್ಷೆಗಳು ನಡೀತದೆ. ಮಾರ್ಚ್ 12ನೇ ತಾರೀಕಿನಂದು ಮನಃಶಾಸ್ತ್ರ, ರಸಾಯನಶಾಸ್ತ್ರ, ಮೂಲಗಣಿತ ಬೇಸಿಕ್ ಮ್ಯಾಥಮೆಟಿಕ್ಸ್ ಕೂಡ 12ನೇ ತಾರೀಕಿನಂದು ಇರ್ತದೆ. ಮಾರ್ಚ್ 13ರಂದು ಅರ್ಥಶಾಸ್ತ್ರ. ಮಾರ್ಚ್ 13ನೇ ತಾರೀಕಿನಂದು ಕಲಾ ವಿಭಾಗದವರಿಗೆ ಸಂಬಂಧಪಟ್ಟಂತೆ ಮತ್ತು ವಾಣಿಜ್ಯ ವಿಭಾಗದವರಿಗೆ ಸಂಬಂಧಪಟ್ಟಂಥ ಒಂದು ಪತ್ರಿಕೆ ಇದು. ಇಲ್ಲಿ ಅರ್ಥಶಾಸ್ತ್ರ ಇರ್ತದೆ. ಮಾರ್ಚ್ 15ನೇ ತಾರೀಕಿನಂದು ಇಂಗ್ಲೀಷ್ ಭಾಷಾ ಪತ್ರಿಕೆ ಇರ್ತದೆ. ಮಾರ್ಚ್ 17ನೇ ತಾರೀಕಿನಂದು ಭೂಗೋಳಶಾಸ್ತ್ರ. ಮಾರ್ಚ್ 18ರಂದು ಜೀವಶಾಸ್ತ್ರ, ಸಮಾಜಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕಶಾಸ್ತ್ರ ಇರ್ತದೆ. ಮಾರ್ಚ್ 19ನೇ ತಾರೀಕಿನಂದು ಬೇರೆ ಬೇರೆ ಆಪ್ಷನಲ್ ಸಬ್ಜೆಕ್ಟ್ ಇರ್ತಕ್ಕಂಥವುಗಳು ಇದ್ದಾವೆ, ತಮ್ಗೆ ಅನ್ವಯ ಆಗಲಿಕ್ಕಿಲ್ಲ ಆದರೂ ಹೇಳ್ತೇನೆ. ಹಿಂದೂಸ್ತಾನಿ ಸಂಗೀತ, ಮಾಹಿತಿ ತಂತ್ರಜ್ಞಾನ, ರಿಟೈಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ಸು ಈ ವಿಷಯಗಳು. ಇನ್ನು ಕೊನೆಯ ಪತ್ರಿಕೆ ಮಾರ್ಚ್ 20ನೇ ತಾರೀಕು 2025ರಂದು ಹಿಂದಿ ಇರ್ತದೆ. ಹೀಗೆ ಒಟ್ಟಾರೆಯಾಗಿ 2 ವಾರ್ಷಿಕ ಪರೀಕ್ಷೆಗಳನ್ನು ಅತ್ಯಂತ ಸುಲಲಿತವಾಗಿ ನಿರ್ವಹಿಸಲಿಕ್ಕೆ ಸರ್ಕಾರ ಮತ್ತು ಇಲಾಖೆ ಸನ್ನದ್ಧವಾಗಿದೆ. ತಾವುಗಳು ಕೂಡ ಈ ನಿಟ್ಟಿನಲ್ಲಿ ಅತ್ಯಂತ ಶ್ರಮ ವಹಿಸಿ ಶ್ರದ್ಧೆಯಿಂದ ಪರೀಕ್ಷೆಗೆ ತಯಾರು ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಆಗಲಿ ಅಂಥೇಳಿ ನಾನು ಹಾರೈಸ್ತೇನೆ. ಜೊತೆಗೆ ಮುಂದೆ ನಿಮಗೇನಾದರೂ ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ಇಂಥ ವಿಷಯಗಳನ್ನು ತಾವು ತಿಳಿಸಿ ಅಥವಾ ಇಂಥ ವಿಷಯಗಳನ್ನು ವಿಡಿಯೋ ಮಾಡಿ ಅಂತಂದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ಅವುಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನಿಮಗೆ ವಿಷಯ ವಸ್ತು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಮರೆಯದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ವಿಷಯದ ಅನುಕ್ರಮಣಿಕೆ ಮುಂದುವರಿತದೆ. ಲೈಕ್ ಮಾಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.